ನಮ್ಮ ಒತ್ತಾಯ ಇರೋದು ಕರ್ನಾಟಕ ಪ್ರಗತಿಪರ ಬೀದಿ ವ್ಯಾಪಾರಿ ಸಂಘದ ಒತ್ತಾಯ ಇರೋದೇನು ಅಂತ ಹೇಳಿದ್ರೆ, ಕೂಡಲೇ ಸಮೀಕ್ಷೆ ನಡೆಸಿರುವ ಎಲ್ಲಾ ಬೀದಿ ವ್ಯಾಪಾರಿಗಳಿಗೆ ಗುರುತಿನ ಚೀಟಿ ಹಾಗೂ ಮಾರಾಟ ಪ್ರಮಾಣ ಪತ್ರವನ್ನು ವಿತರಣೆ ಮಾಡಬೇಕು. ಈಗ ಪ್ರಿಂಟ್ ಆಗೇನೆ ಅದು 3-4 ತಿಂಗಳಾಗಿದೆ. ಅದು ID ಕಾರ್ಡ್ ಮಹಾನಗರ ಪಾಲಿಕೆಗಳಲ್ಲಿ ಪ್ರಿಂಟ್ ಆಗಿರೋ ID ಕಾರ್ಡ್ ಇದೆ. ಆದ್ರೆ ಅದು ಎಂತ ವಿತರಣೆ ಮಾಡ್ತಾ ಇಲ್ಲ ಅಂತ ಈಗ ಸತತವಾಗಿ 1 ವಾರದಿಂದ ನಾನು ಪ್ರಯತ್ನ ಮಾಡಿದಕ್ಕೆ ಅದ್ರಲ್ಲಿ ಕೆಲವು ತಪ್ಪುಗಳಿದೆ. ತಪ್ಪುಗಳಿಗೆ ನಾವು ಬೀದಿ ವ್ಯಾಪಾರಿಗಳು ಹೊಣೆ ಆಗಕ್ಕಾಗತ್ತ? ತಪ್ಪುಗಳಾಗಿರೋದು ಅವ್ರ ಮಹಾನಗರ ಪಾಲಿಕೆಯಿಂದ. ಅದು ಆ್ಯಪ್ ಮಾಡಿರೋದೇ ಸರಿ ಇಲ್ಲ. ಅದು ಆ್ಯಪಲ್ಲಿ ಆಗಿರೋ ತಪ್ಪಿಗೆ ನಾವು ಹೊಣೆ ಆಗಕ್ಕಾಗತ್ತ? ಅದರಿಂದ ನಮ್ಮ ಪೊಲೀಸರಾಗಲಿ BBMP ಅವರಾಗಲಿ ನಮ್ಮ ಮೇಲೆ ಎರಗ್ತಾ ಇದ್ದಾರೆ. ಸುಮ್ಮನೆ ಮಂದಿ ಮಹಾನಗರ ಪಾಲಿಕೆಯವರು ಕಾನೂನು ಬಾಹಿರವಾಗಿ ಎತ್ತಂಗಡಿ ಮಾಡ್ತಾ ಇದ್ದಾರೆ. ಅದನ್ನು ಕೂಡಲೇ ನಿಲ್ಲಿಸಬೇಕು ಅಂತ ನಮ್ಮ ಕರ್ನಾಟಕ ಪ್ರಗತಿಪರ ಬೀದಿ ವ್ಯಾಪಾರಿ ಸಂಘದ ಒತ್ತಾಯ ಆಗಿರುತ್ತೆ. ಸಮಸ್ಯೆ ಆಗಿದೆ, ಅದ್ರ ಬಗ್ಗೆ ಮಾತಾಡ್ತಾರೆ. ನಂತರ ನಮ್ಮ ಮಂಜು ಅವರು, ಸಮೀರ್ ಅವರು ಮಾತಾಡ್ತಾರೆ. ನಮಸ್ತೆ, ನನ್ನ ಹೆಸರು ವನಜಾಕ್ಷಿ ಅಂತ. ಗಾಂಧಿ ಬಜಾರಲ್ಲಿ ಹೂವಿನ ವ್ಯಾಪಾರ ಮಾಡ್ತೀನಿ ಮತ್ತು ಟೌನ್ ವೆಂಡಿಂಗ್ ಕಮಿಟಿ ಮೆಂಬರ್ ಆಗಿದ್ದೀನಿ. ಹೆಣ್ಮಕ್ಳಿಗೆ ಜಾಸ್ತಿ ಅಂದರೆ ಈ ಶೌಚಾಲಯ ಇರೋದಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ, ವ್ಯಾಪಾರ ಮಾಡಿಕೊಂಡೇ ಇದ್ಬಿಡ್ತಾರೆ. ಅಲ್ಲಿ ಹೋದರೆ 5-5 ರೂಪಾಯಿ ಕೊಡಬೇಕು ಅಂದ್ಬಿಟ್ಟು 2 ಅವರ್ಗೆ 5-5 ರೂಪಾಯಿ ಕೊಡಬೇಕು ಅಂತ ಹೋಗೋದೇ ಇಲ್ಲ. ಅದರಿಂದ ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ. ದಯಮಾಡಿ ಸರ್ಕಾರಕ್ಕೆ ನಾವೇನು ಕೇಳ್ತೀವಿ ಅಂದರೆ ಉಚಿತ ಶೌಚಾಲಯ ಮಾಡಿಕೊಡ್ಬೇಕು ಹೆಣ್ಮಕ್ಳಿಗೆ. ಮತ್ತು ಅಲ್ಲಲ್ಲೇ CCTV ಕ್ಯಾಮ್ರಾ ಹಾಕಿಸ್ಬೇಕು BBMP ಕಡೆಯಿಂದ. ಕಳ್ತನ ಆಗುತ್ತೆ ಮಾರ್ಕೆಟ್ಗಳಲ್ಲಿ, ಮತ್ತು ಅಂಗಡಿಗಳಿಗೆ ಬೆಂಕಿಗಳು ಹಾಕ್ತಾರೆ. ಇದರಿಂದ ತುಂಬ ತೊಂದರೆ ಆಗುತ್ತೆ. ವ್ಯಾಪಾರ ಮಾಡೋರಿಗೂ ಕೂಡ ಮಹಿಳೆಯರಿಗೆ ತೊಂದರೆ ಆಗುತ್ತೆ. ಇನ್ನು ಮುಂದೆ ಸರ್ಕಾರದಿಂದ ಮಹಿಳೆಯರಿಗೆ ಒಂದು ಪಿಂಚನ್ ಮಾಡಿಕೊಡೋದು, ಇಲ್ಲ ಅಂದರೆ ಕ್ಯಾನ್ಸರ್ ಪೇಷಂಟ್ ಇರ್ತಾರೆ, ಅವ್ರಿಗೆ ಚಿಕಿತ್ಸೆ ಇಲ್ದಿರ ಎಷ್ಟೋ ಜನ ನಮ್ಮ ಕಣ್ಮುಂದೆನೇ ಸತ್ತಿದ್ದಾರೆ. ಅವ್ರಿಗೆ ಸರ್ಕಾರದಿಂದ ಉಚಿತ ನೆರವು ಕೊಡ್ಬೇಕಂತ ಕೇಳ್ಕೊಂತೀನಿ. ನಮಸ್ಕಾರ, ನನ್ನ ಹೆಸರು ಮಂಜು ಅಂತ. ನಾನು ಪಟ್ಟಣ ವ್ಯಾಪಾರಿ ಸಮಿತಿಯ ಸದಸ್ಯ. ಜಯನಗರದಲ್ಲಿ ತುಂಬಾ ಪೊಲೀಸರು ಕಿರುಕುಳ ಕೊಡ್ತಾ ಇದ್ದಾರೆ, ಮತ್ತೆ ಎತ್ತಂಗಡಿ ಮಾಡ್ತಾ ಇದ್ದಾರೆ, ಐಟಮ್ ಸೀಸ್ ಮಾಡ್ತಾ ಇದ್ದಾರೆ. ಸೀಸ್ ಮಾಡೋ ಐಟಮನ್ನು ಕೊಡಲ್ಲ. ಕೇಳಿದ್ರೆ 5,000 ರೂಪಾಯಿ ಫೈನ್ ಕೊಟ್ಟು 1,000 ರೂಪಾಯಿ ಕೋರ್ಟ್ ಫೀಸ್ ಕೊಟ್ಟು ಅಂತ ಇದ್ದಾರೆ. ಮತ್ತೆ ಜಯನಗರ 9 ಬ್ಲಾಕಲ್ಲಿ ಕಳ್ತನ ಮಾಡ್ತಾ ಇದ್ದಾರೆ. ಅಲ್ಲಿ CCTV ಹಾಕ್ಕೊಡಿ ಅಂತ ಕೇಳ್ತಾ ಇದ್ದೀವಿ. ಸಾರಕ್ಕೆ, ಬನಶಂಕರಿ ಈ ಕಡೆ ಎಲ್ಲ ಕಡೆನೂ ಕಳ್ತನ ಆಯ್ತಾ ಇದೆ. ದಯವಿಟ್ಟು ನಾವು ನೋಡ್ತಿರೋ ಹಾಗೆ ಪ್ರತಿ ವರ್ಷ ಬಿಸಿಲು, ಮಳೆ, ಗಾಳಿ ಇದು ಹೆಚ್ಚೆಚ್ಚು ಜಾಸ್ತಿ ಆಗ್ತಾನೆ ಇದೆ. ಅಂಥದ್ರಲ್ಲಿ ಬೀದಿ ವ್ಯಾಪಾರಿಗಳಿಗೆ ಒಂದು ಛತ್ರಿ ವ್ಯವಸ್ಥೆ ಆಗಲಿ, ಟಾರ್ಪಲ್ ಕಟ್ಕೊಳ್ಳೋ ವ್ಯವಸ್ಥೆ ಆಗಲಿ, ಅದನ್ನ ಸರ್ಕಾರ ಮಾಡ್ಕೊಡ್ಬೇಕು. ಇವರೇ ಏನು ಕಟ್ಕೊಳ್ತಾ ಇದ್ದಾರೆ ಅದಕ್ಕೆ ಅನುಮತಿ ಕೊಡಬೇಕು. ಕೆಲವು ಕಡೆ ಒಂದು ಸ್ವಲ್ಪ ಅದು ನೋಡಿ ಹೌದು ಈ ತರ ಇದೆಯಲ್ಲ ಅಂತ ಹೇಳ್ಬಿಟ್ಟು ಕೆಲವು ಅಧಿಕಾರಿಗಳು ಬಿಟ್ಬಿಡ್ತಾರೆ. ಬಹಳಷ್ಟು ಕಡೆಗಳಲ್ಲಿ ಛತ್ರಿ ಇಡಬಾರ್ದು, ಇದೇನೇ ಕಟ್ಕೊಂಡಿದೀಯಾ, ಈ ಟಾರ್ಪಲ್ಲು, ಈ ರೀತಿಯಾಗಿ ಒಂದು ವ್ಯವಸ್ಥೆ ಇವಾಗ ನಡೀತಾ ಇದೆ. ಸೊ ಹಾಗಾಗಿ ಸರ್ಕಾರದಿಂದ ಏನಿದೆ, ಒಂದು ಮೂಲಭೂತ ಸೌಕರ್ಯಗಳು ಏನು ಬೀದಿ ವ್ಯಾಪಾರಿಗಳಿಗೆ ಬೇಕೋ ಅದನ್ನ ಅವಕಾಶ ಕಲ್ಪಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಏನಂತ ಹೇಳಿದ್ರೆ ನಿಲ್ಲೇಬೇಕು. ಯಾಕಂತ ಹೇಳಿದ್ರೆ ಇದು ಕಾನೂನು ಬಾಹಿರ. ಕಾನೂನಲ್ಲಿ ಏನಿದೆ, ಎತ್ತಂಗಡಿ ಆಗ್ಬಾರ್ದು. ಆದ್ರೆ ಅದನ್ನ ಟೌನ್ ವೆಂಡಿಂಗ್ ಏನಾದ್ರು ಸಮಸ್ಯೆ ಇದೆಯಾ ಅಲ್ಲಿ ಟೌನ್ ವೆಂಡಿಂಗ್ ಕಮಿಟಿನಲ್ಲಿ ಚರ್ಚೆ ನಡಿಬೇಕು. ಇವಾಗ ತಾತ್ಕಾಲಿಕವಾಗಿ ಟೌನ್ ವೆಂಡಿಂಗ್ ಕಮಿಟಿನ ನಿಲ್ಲಿಸಿದ್ದಾರೆ. ಮತ್ತೆ ಇದು ಸರ್ವೆ ಮಾಡಿರುವಂತಹ ಕಾರ್ಡ್ಗಳನ್ನ ಕೊಡ್ತಾ ಇಲ್ಲ, ಅರ್ಜೆಂಟ್ ಇಶ್ಯೂ ಆಗಿಲ್ಲ. ಇವಾಗ ಎತ್ತಂಗಡಿಗಳು ನಡೀತಾ ಇದಾವೆ. ಇವಾಗ ಹೇಳಿದಾಗೆ ಜಯನಗರದಲ್ಲಿ ಎತ್ತಂಗಡಿ, ಮತ್ತೆ ಇದು ಚರ್ಚ್ ಸ್ಟ್ರೀಟ್ ಅಲ್ಲಿ ಎತ್ತಂಗಡಿ, ನಿನ್ನೆ ಮುಂಡೋಡಿಪಳ್ಳಿಯಲ್ಲಿ ಎತ್ತಂಗಡಿ ಮಾಡಿದ್ದಾರೆ. ಚುನಾವಣೆ ಮಾಡಿ ಒಂದು ಪಟ್ಟಣ ವ್ಯಾಪಾರ ಸಮಿತಿ ರಚನೆ ಮಾಡಿದ್ರು. ಅದರದ್ದು ಟರ್ಮ್ ಮುಗೀತು. ಈಗ ಹೊಸ ನಗರ ಪಾಲಿಕೆಗಳು ಏನ್ ಬಂದಿದೆ, ಇಲ್ಲಿ ಪಟ್ಟಣ ವ್ಯಾಪಾರ ಸಮಿತಿಗಳು ರಚನೆ ಆಗಿಲ್ಲ. ಇದ್ರ ಬಗ್ಗೆ ನಾವು ಬೆಂಗಳೂರು ಸೆಂಟ್ರಲ್ ಕಾರ್ಪೊರೇಷನ್ ಕಮಿಷನರ್, ಬೆಂಗಳೂರು ಸೌತ್ ಕಾರ್ಪೊರೇಷನ್ ಕಮಿಷನರ್, ಬೆಂಗಳೂರು ವೆಸ್ಟ್ ಕಾರ್ಪೊರೇಷನ್ ಕಮಿಷನರ್, GBA ಕಮಿಷನರ್ ಏನಿದ್ದಾರೆ ಅವ್ರಿಗೂ ಸಹ ನಾವು ಮನವಿಗಳನ್ನ ಕೊಟ್ಟಿದ್ವಿ. ಆದ್ರೂ ಸಹ ಅವ್ರು ಇನ್ನೂ ಸಹ ಪಟ್ಟಣ ವ್ಯಾಪಾರ ಸಮಿತಿ ರಚನೆ ಮಾಡಿಲ್ಲ. ಒಂದು. ಎರಡನೇದು, ಈ ಗುರುತಿನ ಚೀಟಿ ಇದೆ ನಮ್ಗೆ, ID ಕಾರ್ಡ್, ಟೌನ್ ವೆಂಡಿಂಗ್ ಸರ್ಟಿಫಿಕೇಟ್ ಏನಿದೆ, ಕಾನೂನು ಪ್ರಕಾರ ಸಮೀಕ್ಷೆಯಾಗಿ 90 ಡೇಸ್ ಒಳಗಡೆ ವೆಂಡಿಂಗ್ ಸರ್ಟಿಫಿಕೇಟ್, ID ಕಾರ್ಡ್ ಕೊಡ್ಬೇಕು. ಈಗ 90 ಡೇಸ್ ಅಲ್ಲ, ಈಗ 270 ಡೇಸ್ ಆಗಿದೆ. ಆದ್ರೂ ಸಹ ನಮ್ಗೆ ಇನ್ನೂ ಕೊಟ್ಟಿಲ್ಲ. ಇದರಿಂದ ಏನಾಗ್ತದೆ, ಫಾರ್ ಎಕ್ಸಾಂಪಲ್ ಜಯನಗರಲ್ಲಿ ಇವ್ರು ಹೇಳಿದ್ರು, ಜಯನಗರಲ್ಲಿ ಟ್ರಾಫಿಕ್ ಪೊಲೀಸ್ ಬಂದು ಕೇಳ್ತಾರೆ ನಿಮ್ ಗುರುತಿನ ಚೀಟಿ ಎಲ್ಲಿ ಅಂತ. ಇದು ಹಳೇದಾಯ್ತಲ್ಲ, ಹೊಸದು ಎಲ್ಲಿ ಅಂತ. ಹೊಸದು ಅವ್ರು ಸಮೀಕ್ಷೆ ಮಾಡಿ ಅವ್ರು ಕೊಟ್ಟಿಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗತ್ತೆ? ದಾರಿ ಇಲ್ಲ. ಎಷ್ಟಾದ್ರೂ ಮನವಿಗಳು ಕೊಟ್ಟು ಒಂದು ಗುರುತಿನ ಚೀಟಿನೂ ನೀವು ನಮ್ಗೆ ಕೊಡಲ್ಲ ಅಂತ ಹೇಳಿದ್ರೆ, ಒಂದು ಪಟ್ಟಣ ವ್ಯಾಪಾರ ಸಮಿತಿನೂ ರಚನೆ ಮಾಡಲ್ಲ ಅಂತ ಹೇಳಿದ್ರೆ ನಮ್ಗೆ ಬೇರೆ ಏನ್ ದಾರಿ ಇದೆ? ಎಷ್ಟು ಪತ್ರ ವ್ಯವಹಾರ ಮಾಡೋದು? ಸೊ ಹಾಗಾಗಿ ಈ ತಿಂಗಳ ಕೊನೆ ಒಳಗಡೆ ಅವ್ರು ನಮ್ಗೆ ಸ್ಪಂದಿಸಿಲ್ಲ ಅಂತ ಹೇಳಿದ್ರೆ ನಾವು ಬರೋ ತಿಂಗಳಲ್ಲಿ
ನಾವೊಂದು ಪ್ರತಿಭಟನೆ ನಗರಾದ್ಯಂತ ಎಲ್ಲ ಬೀದಿ ವ್ಯಾಪಾರಿಗಳು ಸೇರ್ಕೊಂಡು ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಕ್ಕೆ ಹೊರಟಿದ್ದೀವಿ. ಈ ವಿಷಯನ ನಾವು ಸರ್ಕಾರಕ್ಕೆ ತಮ್ಮ ಮೂಲಕ ತಿಳಿಸೋದಕ್ಕೆ ಪ್ರಯತ್ನಿಸ್ತಿದ್ದೀವಿ. ಅದೆಲ್ಲನೂ ಅಲ್ಲಿ ಪರಿಹಾರ